ನಮಸ್ತೆ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ರಾಜ್ಯದಲ್ಲಿರುವಂತಹ ಬ್ಯಾಚುಲರ್ಸ್ಗೆ, ಹೋಟೆಲ್ ಅನ್ನೇ ನಂಬ್ಕೊಂಡಿರುವಂತಹ ಬ್ಯಾಚುಲರ್ಸ್ಗೆ, ಅಡುಗೆ ಮಾಡೋದಕ್ಕೆ ಬಾರದೇ ಇರೋರಿಗೆ, ಹೋಟೆಲ್ಗೆ ಹೋಗಿ ತಿಂಡಿ ತಿನ್ನೋಣ, ಊಟ ಮಾಡೋಣ ಅಂತ ಅನ್ಕೊಂಡಿರೋರಿಗೆ ಒಂದು ಬಿಗ್ ಶಾಕ್ ಅನ್ನು ಕೊಡೋದಕ್ಕೆ ಹೋಟೆಲ್ ಮಾಲೀಕರು ರೆಡಿ ಆಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿರುವಂತಹ ಹೋಟೆಲ್ ನೆಚ್ಚಿಕೊಂಡಿರುವಂತಹ ಗ್ರಾಹಕರಿಗೆ ಒಂದು ದೊಡ್ಡ ಶಾಕ್ ಕೂಡ ಕೆಲವೇ ದಿನಗಳಲ್ಲಿ ತಟ್ಟಲಿದೆ. ಹಾಗಾದ್ರೆ ಆ ಶಾಕ್ ಏನು, ಅದೆಲ್ಲವನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ, ಕೇಳಿ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ತೀವ್ರತೆ ಎಷ್ಟಿದೆ ಅನ್ನುವಂತಹದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಅರೆ, ಹೋಟೆಲ್ ಬಗ್ಗೆ ಶುರು ಮಾಡಿಬಿಟ್ಟು ಮಧ್ಯಪ್ರಾಚ್ಯ ಯುದ್ಧಕ್ಕೆ ಹೋದ್ರಲ್ಲ ಅಂತ ಅನ್ಕೊಳ್ಬೇಡಿ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಆ ಯುದ್ಧಕ್ಕೂ ಬೆಂಗಳೂರಿನ ಹೋಟೆಲ್ಗಳಿಗೂ ಸಂಬಂಧ ಇದೆ. ಆ ಸಂಬಂಧ ಏನಪ್ಪಾ ಅಂತ ಅಂದ್ರೆ, ಆ ಯುದ್ಧದ ಎಫೆಕ್ಟು ಸದ್ಯ ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಸೊ ಸಿಲಿಕಾನ್ ಸಿಟಿಯಲ್ಲಿರುವಂತಹ ಅನೇಕ ಹೋಟೆಲ್ಗಳಿಗೆ ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಲ್ಲಿ ಸಾಕಷ್ಟು ವ್ಯತ್ಯಯ ಆಗ್ತಾ ಇರೋದ್ರಿಂದ, ವ್ಯತ್ಯಯ ಅನ್ನೋದಕ್ಕಿಂತ ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯೇ 80% ಹೋಟೆಲ್ಗಳಿಗೆ ಸ್ಟಾಪ್ ಆಗಿದೆಯಂತೆ. ಸೊ ಈ ಕಾರಣದಿಂದ ಅನೇಕ ಹೋಟೆಲ್ಗಳು ಈಗ ಬಾಗಿಲು ಮುಚ್ಚುವಂತಹ ಹಂತಕ್ಕೆ ಬಂದುಬಿಟ್ಟಿವೆ. ಇನ್ನೇನು ಒಂದೆರಡು ದಿನದಲ್ಲಿ ಬಾಗಿಲನ್ನು ಮುಚ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಇವ್ರ ಸಮಸ್ಯೆ ಏನು ಅಂತ ಕೇಳಿದ್ರೆ, ಇವತ್ತು KR ಸರ್ಕಲ್ ಅಲ್ಲಿ ಇರುವಂತಹ ನಿಸರ್ಗ ಗ್ರ್ಯಾಂಡ್ ಅಲ್ಲಿ ರಾಜ್ಯ ಹೋಟೆಲ್ ಮಾಲೀಕರ ಸಂಘದ ವತಿಯಿಂದ ಒಂದು ಸಭೆ ಆಯಿತು. ಸಭೆಯ ಬಳಿಕ ಒಂದು ಸುದ್ದಿಗೋಷ್ಠಿಯನ್ನ ಕೂಡ ಮಾಡಿದ್ರು. PC ರಾವ್ ಅವರು ಕೂಡ ಇದ್ರು, ರಾಜ್ಯ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಆಗಿರುವಂತಹ GK ಶೆಟ್ಟಿ ಕೂಡ ಇದ್ರು, ಅನೇಕರು ಹೋಟೆಲ್ ಸಂಘದವರು ಸದಸ್ಯರು ಎಲ್ಲರೂ ಕೂಡ ಇದ್ರು. ಸೊ ಅವರೆಲ್ಲ ಪ್ರೆಸ್ ಮೀಟ್ ನಲ್ಲಿ ಹೇಳಿರುವಂತಹ ವಿಚಾರ ಏನಪ್ಪಾ ಅಂತಂದ್ರೆ, ರಾಜ್ಯದಲ್ಲಿ ಸುಮಾರು 1 ಲಕ್ಷಕ್ಕೂ ಅಧಿಕ ಹೋಟೆಲ್ಗಳಿವೆ. ಅದರಲ್ಲಿ ಬೆಂಗಳೂರಿನಲ್ಲೇ ಸರಿಸುಮಾರು 45,000ಕ್ಕೂ ಅಧಿಕ ಹೋಟೆಲ್ಗಳಿವೆ. ಈ 45,000ಕ್ಕೂ ಅಧಿಕ ಹೋಟೆಲ್ಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕ್ಲಾಸ್ ಇದೆ. ಅಂದ್ರೆ ದೊಡ್ಡ ಹೋಟೆಲು, ಮಧ್ಯಮ ಹೋಟೆಲು ಅಥವಾ ಚಿಕ್ಕ ಚಿಕ್ಕ ಹೋಟೆಲು, ಈ ರೀತಿಯಾಗಿ ಒಂದೊಂದು ಕ್ಲಾಸ್ಗಳಿರ್ತವೆ. ಸೊ ಈ ಆಲ್ಮೋಸ್ಟ್ ಆಲ್ ಹೋಟೆಲ್ಗಳಿಗೆ ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಆಗೋದೇ ಈಗ ಸ್ಟಾಪ್ ಆಗಿದೆಯಂತೆ. ಇವತ್ತು 20% ಮಾತ್ರ ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಆಗಿದೆ. 80% ಹೋಟೆಲ್ಗಳಿಗೆ ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಆಗಿಲ್ಲ ಅನ್ನುವಂತಹ ಆಕ್ರೋಶವನ್ನ ಹೋಟೆಲ್ ಮಾಲೀಕರ ಸಂಘ ಹೊರಹಾಕ್ತಾ ಇದೆ. ಕಳೆದ ಕೆಲವು ದಿನಗಳ ಹಿಂದಷ್ಟೇ ಈ ಯುದ್ಧದ ಎಫೆಕ್ಟ್ ಇಂದ, ಅಂದ್ರೆ ಇರಾನ್ ಮತ್ತೆ ಇಸ್ರೇಲ್ನ ಯುದ್ಧದ ಎಫೆಕ್ಟು ಈ ಒಂದು ಅಂದ್ರೆ ಗ್ಯಾಸ್ ಪೂರೈಕೆಯಲ್ಲಿ, ಅದರಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಯ ಆಗುವುದಿಲ್ಲ ಅನ್ನುವಂತಹ ವಿಚಾರ ಹರಿದಾಡ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರದ ಕೆಲವು ಮಂತ್ರಿಗಳು ಕೂಡ ಟ್ವೀಟ್ ಅನ್ನು ಕೂಡ ಮಾಡಿ, ಎಕ್ಸ್ ನಲ್ಲಿ ಪೋಸ್ಟ್ ಅನ್ನು ಕೂಡ ಹಾಕಿ ಸ್ಪಷ್ಟನೆಯನ್ನೆಲ್ಲ ಕೊಟ್ಟಿದ್ರು. ಆದ್ರೆ ಅಷ್ಟೊತ್ತಿಗಾಗ್ಲೇ ಈಗ ಈ ರೀತಿಯಾಗಿ 80% ಸಪ್ಲೈಯೇ ಆಗ್ತಾ ಇಲ್ಲ ಅನ್ನುವಂಥದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಹುಟ್ಕೊಂಡಿದೆ. ಇಲ್ಲೇನಾದ್ರೂ ಕೆಲವು ಮಧ್ಯವರ್ತಿಗಳು, ಅಂದ್ರೆ ಯಾರು ಸಪ್ಲೈ ಮಾಡ್ತಾ ಇದ್ದಾರೆ ಅಂತಹವರು ಏನಾದ್ರೂ ಕೃತಕವಾಗಿ ಎಮರ್ಜೆನ್ಸಿ ಕ್ರಿಯೇಟ್ ಮಾಡ್ತಾ ಇದ್ದಾರಾ ಅನ್ನುವಂತಹ ಆತಂಕ ಕೂಡ ಒಂದಷ್ಟು ಜನರದ್ದಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಮಧ್ಯಪ್ರವೇಶ ಮಾಡಿ ಹೋಟೆಲ್ ಮಾಲೀಕರಿಗೆ ಆಗ್ತಾ ಇರುವಂತಹ ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನುವಂತಹ ಆಗ್ರಹ ಕೂಡ ಕೇಳಿ ಬಂದಿರುವಂತಹದ್ದು. ಇದರ ಜೊತೆಗೆ ಈಗ ಸಾಮಾನ್ಯವಾಗಿ ಯುದ್ಧ ಅಂತ ಅಂದಾಗ ಒಂದಷ್ಟು ಬೆಲೆ ಏರಿಕೆ ಆಗೇ ಆಗುತ್ತೆ. ಫಾರ್ ಎಕ್ಸಾಂಪಲ್, ರಸಗೊಬ್ಬರದ ಬೆಲೆ ಏರಿಕೆ ಆಗುತ್ತೆ, ಅದರಿಂದ ರೈತರಿಗೆ ಸಮಸ್ಯೆ ಆಗುತ್ತೆ. ಅದ್ರ ಜೊತೆಗೆ ಅಡುಗೆ ಎಣ್ಣೆಯ ಬೆಲೆ ಏರಿಕೆ ಆಗಿದೆ, ಅದ್ರ ಜೊತೆಗೆ ಅಕ್ಕಿ, ಗೋಧಿ, ನಾನಾ ತರಕಾರಿಗಳ ಬೆಲೆ ಕೂಡ ಏರಿಕೆ ಆಗಿರುವಂಥದ್ದು, ಬೆಳೆಗಳ ಬೆಲೆ ಕೂಡ ಏರಿಕೆ ಆಗಿರುವಂಥದ್ದು, ಬೆಳೆಗಳನ್ನ ಪ್ರೊಡ್ಯೂಸ್ ಮಾಡೋದಕ್ಕೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು. ಹೀಗೆ ನಾನಾ ವಲಯಗಳಲ್ಲಿ ಬೆಲೆ ಏರಿಕೆಯ ಬರೆ ಅನ್ನುವಂಥದ್ದು ಜನರಿಗೆ ತಟ್ಟಿದೆ. ಅದರಲ್ಲಿ ಪೆಟ್ರೋಲ್ ಕೂಡ ಒಂದು. ಸೊ ಅದು ಕೂಡ ದರ ಏರಿಕೆ ಆಗ್ತಾ ಇದೆ. ಸೊ LPG ಗ್ಯಾಸ್ ಕೂಡ ದರ ಏರಿಕೆ ಆಗ್ತಾ ಇದೆ. ಸೊ ಎಲ್ಲವೂ ಕೂಡ ದರ ಏರಿಕೆ ಆಗೋದು ಸಹಜ. ಇತ್ತೀಚೆಗೆ ಕಮರ್ಷಿಯಲ್ ಗ್ಯಾಸ್ಗೆ ಕೊಡ್ತಾ ಇದ್ದಂತಹ ವಿನಾಯಿತಿ ಕೂಡ ಕಟ್ಟಾಗಿತ್ತು, ದರವೂ ಕೂಡ ಏರಿಕೆ ಆಗಿತ್ತು. ಸರಿಸುಮಾರು 1850ರಿಂದ 1950ರವರೆಗೂ ಕೂಡ ಈಗ ಕಮರ್ಷಿಯಲ್ ಗ್ಯಾಸ್ನ ಬೆಲೆ ಇರುವಂತದ್ದು. ಸೊ ಹೀಗಿದ್ದಾಗ ಸಹಜವಾಗಿ ಒಂದಷ್ಟು ವ್ಯತ್ಯಯ ಆಗುತ್ತೆ, ಅದು ನಮ್ಗೆ ಅರ್ಥ ಆಗುತ್ತೆ. ಆದ್ರೆ ಪೂರೈಕೆ ಮಾಡುವಲ್ಲಿ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ ಅಂತ ಅಂದ್ರೆ, ಯುದ್ಧ ಶುರುವಾಗಿ 7-8-9 ದಿನಗಳ ಒಳಗಡೆನೆ ಈ ರೀತಿಯಾದಂತಹ ಪರಿಸ್ಥಿತಿ ಹೇಗೆ ಕ್ರಿಯೇಟ್ ಆಯ್ತು ಅನ್ನುವಂತಹದ್ದು ಹೋಟೆಲ್ ಮಾಲೀಕರ ಒಂದು ಪ್ರಶ್ನೆ. ಅದ್ರ ಜೊತೆಗೆ ಕೋವಿಡ್ ನಂತಹ ಕಾಲದಲ್ಲೇ ನಾವು ಸೇವೆಯನ್ನ ಕೊಟ್ಟಿದ್ವಿ, ಆದ್ರೆ ಈಗ ನಮ್ಗೆ ಸೇವೆಯನ್ನು ಕೊಡೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಗ್ಯಾಸ್ ಸ್ಟಾಕ್ ಇರೋದಿಲ್ಲ. ಗ್ಯಾಸ್ ಅನ್ನು ಯಾರು ಕೂಡ ಸಹಜವಾಗಿ ಸ್ಟಾಕ್ ಮಾಡಿ ಇಟ್ಕೊಳ್ಳೋದು ಕಷ್ಟ. ಪ್ರಸಿದ್ಧ ಹೋಟೆಲ್ಗಳಾಗಿರುವಂತಹ ವಿದ್ಯಾರ್ಥಿ ಭವನಲ್ಲೇ ಈಗ 4 ಸ್ಟವ್ಗಳಲ್ಲಿ ಒಂದು 2 ಸ್ಟವ್ಗಳನ್ನ, ಅಂದ್ರೆ ಅಲ್ಲಿ ಎಷ್ಟು ಸ್ಟವ್ ಇದೆಯೋ
ಅದರ ಅರ್ಧ ಸ್ಟವ್ಗಳನ್ನ ಉರಿಸ್ತಾ ಇದ್ದಾರೆ ಅಂದ್ರೆ ಗ್ಯಾಸ್ ಅನ್ನ ಸೇವ್ ಮಾಡೋದಕ್ಕೋಸ್ಕರ. ಸೊ ಎಷ್ಟು ದಿನದವರೆಗೂ ಸೇವ್ ಮಾಡ್ಬೋದು? ಸಾಕಷ್ಟು ದಿನಗಳ ಸೇವ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಒಂದು 2 ದಿನ ಮ್ಯಾಕ್ಸಿಮಮ್ ಸೇವ್ ಮಾಡ್ಬೋದು. ಬೆಂಗಳೂರಿನಲ್ಲಿರುವಂತಹ ಅನೇಕ ಹೋಟೆಲ್ಗಳಲ್ಲಿ ಈಗ ಹೆಚ್ಚಂದ್ರೆ ಈ ನಾಳೆ ಅಥವಾ ನಾಡಿದ್ದು 2 ದಿನಗಳವರೆಗೆ ಗ್ಯಾಸ್ ಸ್ಟಾಕ್ ಇದೆ. ಒಂದೊಮ್ಮೆ ಕಮರ್ಷಿಯಲ್ ಗ್ಯಾಸ್ ಸಪ್ಲೈ ಆಗಿಲ್ಲ ಅಂತ ಅಂದ್ರೆ ಹೋಟೆಲ್ ಅನ್ನ ಮುಚ್ಚದೆ ಬೇರೆ ಯಾವುದೇ ಮಾರ್ಗ ಇಲ್ಲ ಅನ್ನುವಂಥದ್ದು ಹೋಟೆಲ್ ಮಾಲೀಕರು ಹೇಳ್ತಾ ಇರುವಂಥದ್ದು. ಅನೇಕ ಬ್ಯಾಚುಲರ್ಸ್ ಆಗಲಿ, ಅಡುಗೆ ಮಾಡಕ್ ಬರದೇ ಇರೋರಾಗ್ಲಿ, ಬೆಂಗಳೂರಿನಲ್ಲಿ ಗ್ರಾಹಕರು ಹೋಟೆಲ್ನಲ್ಲಿ ಯಾವಾಗ್ಲೂ ಕೂಡ ತುಂಬಿ ತುಳುಕ್ತಾ ಇರ್ತಾರೆ. ಕೊನೆ ಪಕ್ಷ ಟೀ ಕಾಫಿ ಕುಡಿಯೋದಕ್ಕಾದ್ರೂ ಹೋಟೆಲ್ಗೆ ಹೋಗ್ತಾರೆ. ಸೊ ಸಾಕಷ್ಟು ಗ್ರಾಹಕರು ತುಂಬಿರ್ತಾರೆ. ಅಂತಹ ಹೋಟೆಲ್ಗಳನ್ನು ಮುಚ್ಚಿದ್ರೆ ಕೇವಲ ಹೋಟೆಲ್ಗೆ ಲಾಸ್ ಮಾತ್ರ ಅಲ್ಲ, ಜೊತೆಗೆ ಅಲ್ಲಿ ಕಾರ್ಮಿಕರಿಗೂ ಕೂಡ ಸಂಬಳ ಕೊಡಬೇಕು. ಸೊ ಸಾಕಷ್ಟು ಸಮಸ್ಯೆ ಆಗುತ್ತೆ. ಈ ಎಲ್ಲ ಸಮಸ್ಯೆ ಆಗೋದಕ್ಕೆ ಅವಕಾಶ ಮಾಡಿಕೊಡಬೇಡಿ. ಸಂಬಂಧಪಟ್ಟವರಿಗೆ ನಮ್ಮ ಪರವಾಗಿ ಮನವಿಯನ್ನ ಸಲ್ಲಿಸಿ ಅಂತ ಸರ್ಕಾರಕ್ಕೂ ಕೂಡ ಹೋಟೆಲ್ ಮಾಲೀಕರ ಸಂಘ ಮನವಿ ಮಾಡ್ಕೊಳ್ತಾ ಇರುವಂತದ್ದು. ಈಗಾಗಲೇ ಸಿಎಂ ಮತ್ತೆ ಡಿಸಿಎಂ ಅನ್ನ ಭೇಟಿ ಮಾಡೋದಕ್ಕೂ ಕೂಡ ಹೋಟೆಲ್ ಮಾಲೀಕರ ಸಂಘ ಮುಂದಾಗಿದೆ. ಜೊತೆಗೆ ಕೇಂದ್ರದ ಮಂತ್ರಿಗಳಿಗೂ ಕೂಡ ರಿಕ್ವೆಸ್ಟ್ ಅನ್ನ ಮಾಡಿರುವಂತದ್ದು, ಸಂಸದರಿಗೂ ಕೂಡ ರಿಕ್ವೆಸ್ಟ್ ಅನ್ನ ಮಾಡಿರುವಂತದ್ದು. ಸೊ ಮುಂದೆ ಇದು ಯಾವ ರೀತಿಯಾದಂತಹ ಮಜಲುಗಳನ್ನ ಪಡ್ಕೊಳ್ತಾ ಹೋಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ.